ಈಗ ದಿಲೀಪ್ ಅವರೇ ಇಂಥ ಕೇಸ್ಗಳಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿನ ಯಾರು ಏನು ಬೇಕಾದರೂ ಮಾತಾಡಬಹುದಾ? ಈಗ ಅಲ್ಲಿ ಒಂದು DC ವಿಚಾರಕ್ಕೆ ಬಂದಾಗ ಬೇಷರತ್ತು ಕ್ಷಮೆ ಕೇಳಬೇಕು ಈ ಮನುಷ್ಯ ಅಂತ ಕೋರ್ಟ್ ಹೇಳಿದ್ದು. ರವಿಕುಮಾರ್ ಅನ್ನೋ ಮನುಷ್ಯ ಬೇಷರತ ಕ್ಷಮೆ ಕೇಳಬೇಕು ಅಂತ ಹೇಳಿ. ಹಾಗಾಗಿ ತಪ್ಪಾಗಿದೆ ಅಂತ ಅರ್ಥ ಅಲ್ವಾ ಅದು? ಆ ಪ್ರಕರಣವನ್ನು ನಾವು ಇದು ಮಾಡಿ ಮಾತನಾಡೋದಾದರೆ ಇದು ನಾನು ನಿಮ್ಮ ಪ್ರಿಮಿಯಸಸ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ ಹೊರತು ಸಿ.ಟಿ. ರವಿನ ಖುಲಾಸೆ ಮಾಡಿಲ್ಲ. ಹಾಗಾಗಿ ಅದು ಶಾಸಕಾಂಗದ ಅಂಗಳದಲ್ಲಿರೋ ಕಾರಣದಿಂದಾಗಿ ಸ್ಪೀಕರ್ ಅವರು ಅದನ್ನು ಎಥಿಕ್ಸ್ ಕಮಿಟಿಗೆ ಅದನ್ನು ಶಿಫಾರಸು ಮಾಡಿದ್ದಾರೆ ಅಂತ. ಹೌದು ನೋಡಿ, ಒಬ್ಬ IPS ಅಥವಾ IAS ಅಧಿಕಾರಿ ಎಲ್ಲರೂ ಕೂಡ ಭಾರತೀಯರೇ, ಆಯಿತಾ? ಯಾರೂ ಕೂಡ ಇವಾಗ ಪಾಕಿಸ್ತಾನ ಪರವಾಗಿ ಏನಾರ ಒಂದು ಕೆಲಸ ಮಾಡಿದ್ದು ಅಂಥ ಸಂದರ್ಭದಲ್ಲಿ ಯಾರ ಸಾಕ್ಷಿ ಸಿಕ್ಕಿದ್ದು, ಫಾರ್ ಎಕ್ಸಾಂಪಲ್ ಸುಮಾರು ಜನ ಬೇಹುಗಾರಿಕೆ ಮಾಡ್ತಾ ಇರ್ತಾರೆ, ಆಯಿತಾ? ಸೊ ಅದರಲ್ಲಿ ಏನು ನಿಮಗೆ ಧರ್ಮ ಕೂಡ ಬರೋದಿಲ್ಲ. ಹಲವಾರು ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಬೇರೆ ಧರ್ಮದವರು ಕೂಡ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾರು ಈ ರೀತಿ ಮಾತುಗಳು ಬಂದಿದ್ದರೆ ಅದು ಹೌದಪ್ಪ ಸರಿ ಇದೆ ಇವರು ಹೇಳೋದ್ರಲ್ಲಿ ಅಂತೇಳ್ಬಿಟ್ಟು ಹೇಳ್ಬೋದು. ಬಟ್ಟು ನಿಮಗೆ ಒಂದು ನಾವು ಪಾಕಿಸ್ತಾನ ಅಂದ ತಕ್ಷಣ ಏನಂತ ಬರುತ್ತೆ ಮನಸ್ಸಿಗೆ, ಅದೊಂದು ಮುಸ್ಲಿಂ ಕಂಟ್ರಿ ಅಂತ ಬರುತ್ತೆ, ಆಯಿತಾ? ಒಬ್ಬ IAS ಆಫೀಸರ್ ಆಗಲಿ IPS ಆಫೀಸರ್ ಆಗಲಿ ಒಬ್ಬರು ಮುಸ್ಲಿಂ ವ್ಯಕ್ತಿ ಇದ್ದು ಸೊ ಅವ್ರನ್ನ ನೀನು ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿ ಅಂದರೆ ನಮ್ಮ ಏನು ಎನಿಮಿ ಕಂಟ್ರಿ ಇದೆ, ಆ ಕಂಟ್ರಿ ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬಿಟ್ಟು ನೀವು ಬಿಂಬಿಸೋದಿದೆಯಲ್ಲ, ಅದು ಕೂಡ ಅದು ನಿಮಗೆ ಡೈರೆಕ್ಟಾಗಿ ಹೇಳುತ್ತೆ ಯು ಆರ್ ಅವ್ರನ್ನ ಅಬ್ಯೂಸ್ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಓಕೆ, ಅಂದರೆ ನೀನು ಅವ್ರನ್ನ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ಒಬ್ಬ ಅಧಿಕಾರಿಯಾಗಿ ನೋಡ್ತಾ ಇಲ್ಲ, ಅವ್ರನ್ನ ನೀನು ಇನ್ಸಲ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಪದ ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬಂತು. ಸೊ ಹಾಗಾಗಿ ನ್ಯಾಯಾಲಯ ನೀನು ಈ ರೀತಿ ಹೇಳಿರ್ತಕ್ಕಂಥ ಮಾತುಗಳು ತಪ್ಪಾಗಿರೋದ್ರಿಂದ ನೀನು ಕ್ಷಮೆ ಯಾಚಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತು. ಓಕೆ, ಆಯಿತಾ? ಆ ಕೇಳಿರೋದ್ರಲ್ಲಿ ಕೂಡ ತಪ್ಪಿಲ್ಲ. ಫೈನ್. ನಟರಾಜ್ ಗೌಡ್ರೆ, ಈಗ ರತನ್ ಆಗಲೇ ಹೇಳ್ತಾ ಇದ್ರು, ಯಾವಾಗಿಂದ ಇವರಿಗೆ IAS ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ಇಂಥ ಒಂದು ಮಮಕಾರ ಬಂದಿದ್ದು? ಸಿದ್ದರಾಮಯ್ಯನವರು ಒಂದು ಫಂಕ್ಷನಲ್ಲಿ ಒಂದು DC ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಯಾಕಯ್ಯ ಇಲ್ಲಿ ಕೂತಿದ್ಯಾ, DC ಆಗ್ಬಿಟ್ರೆ ಇಲ್ಲಿ ಬಂದು ಕೂತ್ಕೊಬಿಟ್ಟಿದ್ಯಾ ನೀನು ಅಂತ ಒಂದು ಅವಮಾನ ಮಾಡಿ ಕಳಿಸ್ತಾರೆ. SP-ಗೆ ಯಾರೋ BJP ಪ್ರತಿಭಟನೆ ಮಾಡಿದ್ದಕ್ಕೆ ಇವ್ರನ್ನೆಲ್ಲ ಒಳಗಡೆ ಹಾಕ್ಬಿಟ್ಟೆ ಅಂತ ಹೇಳಿ ತೀರಾ ಹೊಡೆಯೋಕ್ಕೆ ಹೋಗ್ಬಿಟ್ಟಿದ್ರು ಬರಮನಿಯವ್ರಿಗೆ. ಅವರು ನನಗೆ ಸ್ವಯಂ ನಿವೃತ್ತಿ ಬೇಕು ಅಂತ ರಾಜೀನಾಮೆ ಪತ್ರವನ್ನು ಕೂಡ ಕೊಟ್ಬಿಟ್ಟಿದ್ರು. ಇಲ್ಲಯ್ಯ ನನಗಂಥ ಉದ್ದೇಶ ಏನಿರಲಿಲ್ಲ, ನೀನು ರಾಜೀನಾಮೆ ವಾಪಸ್ ತಗೊಂಡು ಕೆಲಸಕ್ಕೆ ನೀನು ಹಾಜರಾಗು, ಆ ಥರದ್ದೇನು ಇಂಟೆನ್ಷನೇ ಇಟ್ಕೊಂಡು ನಿನಗೇನು ಮಾಡೋಕ್ಕೆ ಬರಲಿಲ್ಲ, ಗಲಾಟೆ ಎಲ್ಲ ನನಗೆ ಯಾಕೆ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದ್ರು. ಅಧಿಕಾರಿಗಳನ್ನು ಯಾರು ಹೇಗೆ ನಡೆಸ್ಕೊಳ್ತಾರೆ ಅನ್ನೋ ವಿಚಾರದಲ್ಲಿ ಇಬ್ಬರು ಪೈಪೋಟಿಗೆ ಬಿದ್ದಿದ್ದೀರಾ ನೀವು ಅಂತ. ಎಷ್ಟು ಕಂಡಮ್ಮಾಗಿ ನಡೆಸ್ಕೋಬಹುದೋ ಅದಕ್ಕೆ ನೀವಿಬ್ಬರು ಕಾಂಪಿಟೇಷನ್ಗೆ ಬಿದ್ದುಬಿಟ್ಟು ನನಗಿಂತ ನೀನು ವರ್ಷ ನಿನಗಿಂತ ನಾನು ವರ್ಷ ಹಿಂಗ ನೋಡಿ. ಈಗ ಈ ಕರಾವಳಿನಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಪೊಲೀಸರು ಎಲ್ಲರೂ ಕೇಸಿ ಶಾಲ್ಗಳನ್ನ ಹಾಕೊಂಡು ಕೂತಿದ್ದಾರೆ. ಆ ಫೋಟೋ ವೈರಲ್ ಆಗಿ ಆಚೆ ಬಂದ್ಬಿಡ್ತು. ಓಕೆ ನೋಡಿ, ಪೊಲೀಸ್ ಇಲಾಖೆ ಕಾಕಿ ಇದೆಯಲ್ಲ, ಅದು ಕೇಸರಿ ಹಸಿರು ಬೀಳು ಎಲ್ಲದಕ್ಕೂ ಸಮ. ಆ ಕಾಕಿಗೆ ಗೌರವ, ಅದ್ರ ಮೇಲಿರೋ ಕೇಸರಿಗಲ್ಲ. ಕಾಕಿಗೆ ಸಂವಿಧಾನಬದ್ಧ ಕಾನೂನು ರಕ್ಷಣೆ ಮಾಡಬೇಕಾದ್ದು. ಈ ರೀತಿಯ ಕೋಮುವಾದೀಕರಣ, ಕೇಸರೀಕರಣವನ್ನ ಈ ಮೂಲಭೂತವಾದಿಗಳು, ಬಲಪಂಥೀಯವಾದಿಗಳು ಸರ್ಕಾರಿ ಇಲಾಖೆಗಳಲ್ಲಿ ತೂರ್ತಾ ಇರೋದನ್ನ ಯಾರು ಸಹಿಸಬಾರದು. ಸಂವಿಧಾನಕ್ಕೆ ಮಾಡೋ ಅಪಚಾರ ಆಗದಾಗುತ್ತೆ. ಇದನ್ನ ನಾವು ಕಾನೂನಿನ ಅಷ್ಟೇ ನಾವು ಪಾಲಿಸೋದು. ಓಕೆ, ನಿನ್ನ ಧರ್ಮ ನಿನ್ನ ಮನೇಲಿ ಮಾಡ್ಕೋ, ಯಾರು ಕೇಳಲ್ಲ. ನೀನು ಹಸ್ರು ಹಾಕೊಂತೀಯ, ಕೇಸರಿ ಹಾಕೊಂತೀಯ, ಯಾರು ಕೇಳಲ್ಲ. ನೀನು ಠಾಣೆಯಲ್ಲಿದ್ದಾಗ ಇದೇ ಥರ ಇರಬೇಕು. ಒಬ್ಬ ಜಿಲ್ಲಾಧಿಕಾರಿನೂ ಅಷ್ಟೇ, ನಿನ್ನ ಜವಾಬ್ದಾರಿ ಏನು? ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ದಾರೆ, ನೀನು ಪಕ್ಕದಲ್ಲಿ ಕೂತ್ಕೊಂಡು ಸ್ವಾಮೀಜಿ ನೀನು ಮಾತುಕತೆ ಸಂಭಾಷಣೆಯಲ್ಲಿ ಇದೆಯಾ? ಸೊ ಅವಾಗ ಅವ್ರು ಖಂಡಿತ ಕೇಳಿದ್ದಾರೆ. ನಾನಿಲ್ಲಿ ಭಾಷಣ ಮಾಡ್ತಾ ಇದ್ದೀನಿ, ನಾನೇನೋ ಮಾಹಿತಿ ಹೇಳ್ತಾ ಇದ್ದೀನಿ, ನೀನು ಜಿಲ್ಲಾಧಿಕಾರಿನ ಕೇಳಿಸ್ಕೋಬೇಕು. ಅಲ್ಲೇನು ಮಾಡ್ತಿದ್ಯಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ಕೋಬೇಕು. ಮುಖ್ಯಮಂತ್ರಿಗೆ ನಾನು ಯಾರಿಗೆ ಮಾತಾಡ್ತಾ ಇದ್ದೀನಿ? ನೀನು ಇಲ್ಲಿದ್ಯಾ ಅಂತಂದ್ರೆ ನಿನ್ನ ಖುಷಿಗೋಸ್ಕರ ಇಲ್ಲಿ ಕೂತಿಲ್ಲ ಜಿಲ್ಲಾಧಿಕಾರಿಯಾಗಿ. ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಯಾರೇ ಮುಖ್ಯಮಂತ್ರಿ ಇದ್ರು ಕೇಳಿಸ್ಕೋಬೇಕು ಜಿಲ್ಲಾಧಿಕಾರಿ. ಅಲ್ಲಿ ಯಡಿಯೂರಪ್ಪ ಇದ್ರು ಕೇಳಿಸ್ಕೋಬೇಕು. ಈ ಕೇಳಿಸ್ಕೊಂಡಿಲ್ಲ ಅಂತ ಯಾರು ಇವರಿಗೆ ಪತ್ರ ಬರ್ತಿದ್ದು? ಅಲ್ಲಿ ಅವ್ರಿಗೆ ತಿರುಗಿ ನೋಡಿದ್ರಲ್ಲ, ಪತ್ರ ಬರೆದಲ್ಲ, ಅಲ್ಲೇ ನೋಡಿದ್ರಲ್ಲ. ಅವ್ರ ಕಣ್ಣಲ್ಲಿ ನೋಡಿದ್ದನ್ನ ನೀನೇನು ಮಾತಾಡ್ತಾ ಇದೆಯಾ ಇಲ್ಲಿ? ನೀನು ಯಾರು ಇಲ್ಲಿ ಕೂತ್ಕೋ ಅಂತ ಹೇಳಿದವರು? ನಿನ್ ಕೆಲಸ ಏನು? ಕೆಲಸಗಳು ಅಲ್ಲಿ ನೀನು ಮಾತು ಸಂಭಾಷಣೆ ಮಾಡಿ ನಾನು ಮಾತು ಕೇಳ್ತಾ ಇಲ್ಲ. ಅದನ್ನು ಹೇಳಿದ್ದಾರೆ ಅವರು. ದೊಡ್ಡದೊಂದಿಲ್ಲಿ ಹೇಳಿದ್ದಾರೆ. ಅವನೇನು ಅಶ್ಲೀಲವಾಗಿ ಕೆಟ್ಟದಾಗಿ ಬೈಲಿಲ್ಲ, ಧ್ವನಿಯನ್ನ ಏರು ಮಾಡಿ ಹೇಳಿದ್ದಾರೆ. ಈ ASP ವಿಷಯದಲ್ಲಿ ಅದು ಒಂದು ಸಂವಿಧಾನ ರಕ್ಷಣೆ ಮಾಡಿ, ದೇಶವನ್ನು ರಕ್ಷಣೆ ಮಾಡಿ ಅನ್ನೋ ಒಂದು ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ BJP ಮತ್ತೆ RSS ಕೆಲವು ಕಿಡಿಗೇಡಿಗಳು ಕಾರ್ಯಕ್ರಮದ ಒಳಗಡೆ ನುಗ್ಗಿ ಏನ್ ಘೋಷಣೆ ಕೂಗ್ತಾ ಇದ್ರು? ಕಪ್ಪು ಬಾವುಟ ತೋರಿಸಿ ಪಾಕಿಸ್ತಾನಕ್ಕೆ ಹೋಗಿ ಮುಖ್ಯಮಂತ್ರಿಗಳನ್ನ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರು. ಆಯ್ತಾ? ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದು, ನೀವು BJP ಕಾರ್ಯಕರ್ತರು ನುಗ್ಗಿದ್ದೀರಿ, ಕೈ ಮಿಲಾಯಿಸಿದ್ರೆ, ಏನಾದ್ರು ಅನಾಹುತಗಳಾಗಿದ್ರೆ ಯಾರು ಹೊಣೆಗಾರಿಕೆ? ಗುಪ್ತಚರ ಇಲಾಖೆಯ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ,
ಪೊಲೀಸ್ ಇಲಾಖೆಯಲ್ಲಿ ಅವತ್ತು ಎನ್ಕ್ವೈರಿ ಮಾಡಿ ಯಾರನ್ನು ಸಸ್ಪೆಂಡ್ ಮಾಡ್ಬೋದಾಗಿತ್ತು. ಸರ್ಕಾರ ಅದು ಮಾಡಲಿಲ್ಲ. ಎನ್ಕ್ವೈರಿಗೆ ಹಾಕಿಸಿ ಯಾರು ಎಸ್ ಪಿನೋ ಅಲ್ಲಿ ಯಾರು ಜವಾಬ್ದಾರಿ ಇದ್ರೆ ಮಾಡ್ಬೋದಾಗಿತ್ತು. ಆದರೆ ಅವಾಗ ಕಂಡದ್ದೇನು, ಈಗ ASP ಬಂದರು, SP ಇನ್ಚಾರ್ಜ್ ಇವರೆಲ್ಲ, ASP ಎಲ್ಲ ಇನ್ಚಾರ್ಜು, SP ಅಲ್ಲಿ ಹೊಣೆಗಾರಿಕೆ, SP ಬದಲಾಗಿ ಇವ್ರು ಬಂದರು. ಇವ್ರಿಗೆ ಹೇರುದಲ್ಲಿ ಭಾರಯ ಇಲ್ಲಿ ಏನು ನಡೀತದಲ್ಲಿ, ಯಾಕೆ ಅದನ್ನ ಒಡೆಯ ಕಪಾಳ ಕೊಡೆಗೆ ಹೋಗಿದ್ರು ಅಂತ ಅವರು ಧಾವಿಸಿದ್ರು ಸೇಮ್ ಅವತ್ತು ಟೆಂಪರ್ಮೆಂಟ್ ಕಳ್ಕೊಂಡ್ರ ಅವತ್ತಿಗೆ ಅವತ್ತು ಕೋಪ ಬಂದಿತ್ತು. ಹತ್ರ ಇದ್ದು ಹೊಡಿತಿರ್ಲಿಲ್ಲ, ಹಂಗಾಗಲ್ಲ. ಅವರು ಸಿದ್ದರಾಮಯ್ಯ ಒಂದು 45 ವರ್ಷ ರಾಜಕಾರಣ ಅವ್ರು ನೋಡಿದ್ದಾರೆ, ದೊಡ್ಡ ಧ್ವನಿಯಲ್ಲಿ ಹೇಳಿದ್ರು ಅಷ್ಟೇ, ಬಿಟ್ರೆ ಅಷ್ಟಿಲ್ವಾಗಿ ಬೈಲಿಲ್ಲ. ಅವತ್ತು ಯಾರನ್ನೂ ಸಸ್ಪೆಂಡು ಮಾಡಲಿಲ್ಲ, ಯಾವ SP ನಾಗಲಿ ASP ನಾಗಲಿ ಯಾರನ್ನೂ ಸಸ್ಪೆಂಡು ಮಾಡಲಿಲ್ಲ. ಯಾಕಂದ್ರೆ ಬಟ್ ಅಲ್ಲಿ ಅಚಾತುರ್ಯ ಆಗಿತ್ತು. BJP ಈ ಥರ ಸಂಚು ಮಾಡುತ್ತೆ, ಯಾವ ಥರ ಕಾರ್ಯಕ್ರಮದೊಳಗೆ ನುಗ್ಗಿ ಕಾರ್ಯಕ್ರಮವನ್ನ ಕೆಡಿಸುವಂಥದ್ದು. ಸಂವಿಧಾನ ರಕ್ಷಣೆ ಮಾಡಿದ ಕಾರ್ಯಕ್ರಮ ಅದು. BJP ಸಂವಿಧಾನ ಕಂಡ್ರೆ ಆಗೋದಿಲ್ವಲ್ಲ. ಸೊ ಹಂಗಾಗಿ ಅದಕ್ಕೆ ನಿಮ್ಮ ನಾಯಕರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಅವಾಗ, ಈ ಥರ ನೀವು ಮಾಡೋದೇ ಆದರೆ BJP ಅಥವಾ RSSನವ್ರು ಈ ಥರ ಕೆಲಸ ಮಾಡೋದೇ ಆದರೆ ಇನ್ನು ಮುಂದೆ ನೀವು ಮಾಡುವ ಪ್ರತಿ ಸಮಾರಂಭದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಥರ ಬಿಟ್ಟು ಮಾಡೋಕ್ಕೆ ನಮಗೂ ಬರುತ್ತೆ, ನಮಗೂ ಗೊತ್ತಿದೆ ಅಂತ ನೀವು ಬಹಿರಂಗವಾಗಿ ಬಂದಿದ್ದೀವಿ. ಪ್ರತಿ ನಿಮ್ಮ ಕಾರ್ಯಕ್ರಮದಲ್ಲೂ ಈ ಥರ ನುಗ್ಸೋದು ನನಗೆ ದೊಡ್ಡ ವಿಷಯ ಅಲ್ಲ, ತೋರಿಸೋದು ದೊಡ್ಡ ವಿಷಯ ಅಲ್ಲ ಅಂತ. ಆದರೆ ನಮ್ಗೆ ಅವತ್ತು ಅನ್ಸೋದೇನು ಗೊತ್ತಾ, ಮುಖ್ಯಮಂತ್ರಿಗಳಿರ್ತಕ್ಕಂಥ ಕಾರ್ಯಕ್ರಮ, ಅಷ್ಟು ದೊಡ್ಡ ಕಾರ್ಯಕ್ರಮ, ಸಂವಿಧಾನ ರಕ್ಷಣೆ ಮಾಡಿದ ಕಾರ್ಯಕ್ರಮ. ಈ ಮುಖ್ಯಮಂತ್ರಿಗಳ ವರ್ತನೆಯಲ್ಲಿ ಎಲ್ಲೂ ನಟರಾಜ್ ಗೌಡ್ರಿಗಾಗಲಿ ಕಾಂಗ್ರೆಸ್ ತಪ್ಪು ಕಂಡಿಲ್ಲ ಇಲ್ಲಿ ಓವರ್ ಆಲ್ ಆಗಿ. ನಾನು ಅವತ್ತೇನು ನಾನು ನಿಮ್ಗೆ ಸಿಂಪಲ್ ಆಗಿ ಅದು ಮುಖ್ಯಮಂತ್ರಿಗಳು ಅಥವಾ ಅಲ್ಲಿ ಗೃಹ ಸಚಿವರು ಅವ್ರನ್ನ ಕರೆಸಿ ತನಿಖೆ ಮಾಡಿ ಯಾರು ಸಸ್ಪೆಂಡ್ ಬೇಕಾದ್ರೂ ಮಾಡ್ಬೋದಿತ್ತು. ಯಾವಾಗ ದೊಡ್ಡ ವಿನಾಯಿತಿ ಕೊಟ್ಬಿಟ್ರಲ್ಲಿ ಸಸ್ಪೆಂಡ್ ಮಾಡದೆ ವಿನಾಯಿತಿ ಕೊಟ್ಬಿಟ್ರು. ಕೋಪದಲ್ಲಿ ಅವ್ರು ಹೇಳಿದ್ದಾರೆ, ಕೋಪದಲ್ಲಿ ಏರು ಧ್ವನಿಯಲ್ಲಿ ಹೇಳಿದ್ದಾರೆ, ಯಾರಯ್ಯ ಬಾರಯ್ಯ ಇಲ್ಲಿ ಅಲ್ಲೇನು ನಡೀತಾ ಇದೆ ಸಮಸ್ಯೆ, ಅದನ್ನ ಯಾಕೆ ನೀವು ಸರಿಯಾದ ಸಮಯಕ್ಕೆ ಅದನ್ನ ತಡೆದಿಲ್ಲ, ಯಾಕೆ ಮುಂಚೆನೇ ನೀವು ಅವ್ರನ್ನ ಅರೆಸ್ಟ್ ಮಾಡಿ ತಗೊಂಡೋಗಿಲ್ಲ, ಯಾಕೆ ಗಲಾಟೆ ಮಾಡಕ್ ಬಿಟ್ಟಿದ್ದೀರಾ, ಇದು ಕೇಳಿದ್ದಾರೆ. ಆಯ್ತಾ? ಆಮೇಲೆ ಅದು ಅದು ಮುಗಿದಿದೆ, ಅದು ಕತೆ ಮುಗಿದ ಅಧ್ಯಾಯ. ಮುಖ್ಯಮಂತ್ರಿಗಳು ಅವ್ರದ್ದು ಮಾತಾಡಿದ್ದಾರೆ, ನೋಡಪ್ಪ ಕೋಪದಲ್ಲಿ ಏನೋ ಮಾತಾಡಿದ್ದೀನಿ, ಕೆಲಸ ಮಾಡುತ್ತಾ ಸಮಯ ಆಯ್ತು ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಕೆಲಸಕ್ಕೆ ಸೇರಿದ್ದಾರೆ. ಇದು ಮುಗಿದಿದೆ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಇವತ್ತು ಇವರು ಎಲ್ಲಾ ಅಧಿಕಾರಿಗಳನ್ನ, ಈಗ ನೀವು ನಾನು ಹೇಳಿದೆ ಕಳೆದ ಸರ್ಕಾರದಲ್ಲಿ ಒಬ್ಬ IPS ಆಫೀಸರ್ ಜೈಲ್ಗೆ ಹೋಗಿದ್ರು, ಒಬ್ಬ IAS ಆಫೀಸರ್ ಜೈಲ್ಗೆ ಹೋಗಿದ್ರು, ಇಬ್ರು IAS ಆಫೀಸರ್ ಬಹಿರಂಗವಾಗಿ ಕಚ್ಚಾಡ್ಕೋತಾ ಇದ್ರು. ಸಂಪೂರ್ಣವಾಗಿ ಈ ಕಾರ್ಯಾಂಗದ ವ್ಯವಸ್ಥೆ ಸಂಪೂರ್ಣವಾಗಿ ಬಿದ್ದೋಗಿತ್ತು, ಅಧೋಗತಿಗೆ ಹೋಗಿತ್ತು. ನಾವು ಅದನ್ನು ಮರು ನಿರ್ಮಾಣ ಮಾಡಿ ಅವರೆಲ್ಲರಿಗೂ ನಾವು ನೀವು ಕೆಲಸ ಹೊಣೆಗಾರಿಕೆಯನ್ನು ಕೆಲಸ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸದಾ ಅವ್ರಿಗೆ ಯಾವಾಗಲೂ ಬೆನ್ನು ತಟ್ಟಿ ಮೀಟಿಂಗ್ಗಳನ್ನ ಮಾಡಿ ಸಭೆ ಸಮಾರಂಭಗಳನ್ನ ಮಾಡಿ ಅವ್ರಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಆಮೇಲೆ ಎಲ್ಲೋ ಒಂದು ಆಗಿದ್ದ ಮಾತ್ರಕ್ಕೆ, ಬಟ್ ಅದು BJP ಮನಸ್ಥಿತಿನಲ್ಲಿದೆ. ಮೊದಲು ಮಹಿಳೆಯರಿಗೆ ಅಗೌರವ ಕೊಡ್ತಾರೆ, ಎರಡನೇದು ಅದರೊಳಗೆ ಇನ್ನೂ ಅಲ್ಪಸಂಖ್ಯಾತ ದಲಿತರು ಇನ್ನೂ ಕೆಟ್ಟದಾಗ ನಡೆಸ್ಕೊಂತಾರೆ. ನೀವು ನೋಡಿರ್ಬೋದು, ರಾಷ್ಟ್ರಪತಿ ಮುರ್ಮು ಅವ್ರನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಕರೀಲಿಲ್ಲ. ಗೊತ್ತಿರ್ಬೇಕು ನಿಮಗೆ. ಇನ್ ದ ಮಿಡಲ್ ನಟರಾಜ್ ಗೌಡ್ರೆ, ಈಗ ಮಂಗಳೂರು ಭಾಗದಲ್ಲಿ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ, BJP ಮುಖಂಡನ ಮಗ ಒಂದು ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾನೆ ಅಂತ ಆರೋಪ ಬಂದಾಗ ಇಡೀ BJP ನಿಂತ್ಕೊಂಡಿದೆ ಅಲ್ಲಿ. ಅವರು ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಂಟೈರ್ ಮಂಗಳೂರು BJP ನಿಂತ್ಕೊಂಡಿದೆ ಅಲ್ಲಿ. ಹಿಂದೂ ಸಂಘಟನೆಗಳು ನಿಂತ್ಕೊಂಡಿವೆ. BJP ಮುಖಂಡನ ಮಗನೇ ಈ ಒಂದು ಅತ್ಯಾಚಾರದ ಆರೋಪಿಯಾಗಿರೋದು ಇವತ್ತಿಗೆ. ಅವರೆಲ್ಲ ಹೇಳಿದ್ರು ನಾವು ಇದನ್ನು ಖಂಡಿಸ್ತೀವಿ ಅಂತ ಹೇಳಿ. ರೇರ್ ಜೆಸ್ಚರ್ ಅಲ್ವಾ ಅದು? ರೇರ್ ಜೆಸ್ಚರು, ಬಟ್ ಏನು ಗೊತ್ತಾ, ಕಾನೂನು ತಮ್ಮ ಕ್ರಮ ಮಾಡೇ ಮಾಡುತ್ತೆ. ನೀವು ಅವ್ರು ನಿಂತ್ಕೊಳ್ಳಿ, ಕಾನೂನು ತಮ್ಮ ಕೆಲಸ ಮಾಡೇ ಮಾಡುತ್ತೆ. ದೊಡ್ಡ ಉಪಕಾರ ಏನಿಲ್ಲ ಇದರಲ್ಲಿ ಅಂತ. ಆಮೇಲೆ ಅದನ್ನ ನಿಮ್ಗೆ ಈ ತರದ ಬಹಳ ಪ್ರಕರಣಗಳಿದಾವೆ. ದಲಿತ ಬಾಲಕಿ ದಾನಮ್ಮ ಹತ್ಯೆ ಆದಾಗ ಇದೇ BJP ತುಟಿಪಿಟ್ಟು ಕಾಣಲಿಲ್ಲ, ನಾಪ್ಕ ಇರ್ಬೋದು. ಆ ತರ ಬಹಳ ಪ್ರಕರಣಗಳಿದಾವೆ. ಪ್ರಕರಣಕ್ಕೂ ವ್ಯತ್ಯಾಸ ಇದೆ ಇವ್ರದ್ದು BJP ಇರೋದು. ಆದ್ರೆ BJPಯ ಮನಸ್ಥಿತಿನಲ್ಲಿ ಮಹಿಳಾ ವಿರೋಧಿತನ ಇದೆ, BJPಯ ಮನಸ್ಥಿತಿನಲ್ಲಿ ಅಲ್ಪಸಂಖ್ಯಾತರ ವಿರೋಧಿತನ ಇದೆ. CM ವಿಚಾರಕ್ಕೆ ಸಂಬಂಧಪಟ್ಟಂತೆ 20-25 ಜನ ನಿಮ್ ಕಡೆ ಅವ್ರು ನುಗ್ಗಿ ಇಡೀ ಸಮಾರಂಭವನ್ನು ಹಾಳು ಮಾಡಬೇಕು, ಸಂವಿಧಾನ ವಿಚಾರಕ್ಕೆ ಏನೋ ಮಾಡ್ತಾ ಇದ್ವಿ ನಾವು ಅಂತ ಮಾಡೋದಾದ್ರೆ ಅದರಲ್ಲಿ ಅವ್ರಿಗೂ ಸಿಟ್ಟು ಬಂದಿದೆ, ನ್ಯಾಕಿಂಗ್ ಬಿಟ್ರಿ. ಅದಕ್ಕೆ ನಮ್ಮ ಒಂದು ಪಕ್ಷದ ಒಂದು ಕಾರ್ಯಕ್ರಮ ಆಗಿತ್ತದು ಅಲ್ಲ. ಈ ದೇಶದಲ್ಲಿ ಸಂವಿಧಾನ ಕಾಂಗ್ರೆಸ್ ಅವರೇನು ನಾಶ ಮಾಡಿಬಿಟ್ಟಿದಾರ ಹಿಂಗೆ? ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಅದು ಸಂವಿಧಾನ ಅಂತ ಹೇಳ್ಕೊಂಡು ಬೆಳಗ್ಗಿಂದ ಸಾಯಂಕಾಲ ಎದೆ ಬಡ್ಕೊತಾರೆ. ರಾಹುಲ್ ಗಾಂಧಿ ನಿಜವಾದ ಸಂವಿಧಾನ ಅಲ್ದ್ರೂ ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಸಂವಿಧಾನ ಅಂತ ತೋರಿಸ್ತಾ ಹೋಗ್ತಾರೆ. ಹಾಗಾದರೆ ಇವರು ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಯಾವುದೋ ಒಂದು ಅದು ಎಕ್ಸಾಕ್ಟ್ ವಿಷಯ ಇವಾಗ ನೆನಪೋಗಿದೆ ನನಗೆ, ಯಾವ ವಿಷಯಕ್ಕೆ ಅವರು ಪ್ರತಿಭಟನೆ ಮಾಡಿದ್ದಾರೆ ಅಂತ. ಕಪ್ಪು ಬಾವುಟ ತೋಡಿ ಪ್ರತಿಭಟನೆ ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ? ಪ್ರತಿಭಟನೆ ಮಾಡಿಸುವಂತ ಹಕ್ಕಿಲ್ವ? ಹಾಗಾದ್ರೆ ಪ್ರತಿಭಟನೆ ಅವ್ರು ಮಾಡಿದ್ರು ಅಂತ ಹೇಳ್ಕೊಂಡು ಇವ್ರು ಹೇಳಿದ್ರು, ಅಲ್ಲೇನಾದ್ರೂ ಕರ್ತವ್ಯ ಲೋಪ ಆಗಿದ್ದಿದ್ರೆ ಅವ್ರು ಕರೆದು ಆಕ್ಷನ್ ತಗೋಬೇಕಾಗಿತ್ತು. ಇವರೇನೋ ಅವರಿಗೆ ಮರ್ಜಿ ಮಾಡ್ದಂಗೆ ಹೇಳ್ತಾರೆ, ಅವ್ರನ್ನ ಬಿಟ್ಬಿಟ್ಟಿದ್ದೀವಿ ನಾವು, ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಾರಲ್ಲ. ಆಕ್ಷನ್ ತಗೋಬೇಕು ಸ್ವಾಮಿ, ಅವ್ರದ್ದು ಏನಾದ್ರೂ ತಪ್ಪಾದ್ರೆ. ಅದು ಬಿಟ್ಟು ನೀವು ಅವರಿಗೆ ಹೊಡೆಯೋಕೆ ಹೋಗೋದಲ್ಲ ಅಲ್ವಾ? ಒಂದು. ಎರಡನೇದಾಗಿ ಇನ್ನೇ ಹೇಳಿದ್ರು, ದಾನಮ್ಮ ವಿಷಯ ಎಲ್ಲ ತೆಗೆದ್ರು. ನೇಹಾ ಹತ್ಯೆ ಆಯ್ತು, ಕಾಂಗ್ರೆಸ್ನವ್ರು ತುಟಿಪಿಟ್ಟಿಕ್ಕಂದ್ರ
ಇದೇ ತರ ಎಷ್ಟೋ ಹಿಂದೂ ಹೆಣ್ಮಕ್ಳ ಹತ್ಯೆ ಆಯಿತು. ಕಾಂಗ್ರೆಸ್ನವರು ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರ? ಆದ್ರಿಂದಾಗಿ ಸುಮ್ಮನೆ ರಾಜಕೀಯ ಸ್ಟೇಟ್ಮೆಂಟ್ ಕೊಡೋದು ಬೇರೆ. ಇವಾಗ ಇವ್ರು ಹೇಳಿದ್ರು ಇನ್ನೊಂದು ಅಲ್ಲಿ ಬಂದು ನುಗ್ಗಿದ್ರು ಅಂತ ಹೇಳಿದ್ರು. ಇದೇ ಕೊನೆಯ ವಾರ ಲಾಸ್ಟ್ ವೀಕು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಇದು ರಾಜ್ಯ ಕಚೇರಿ ಮುಂದೆ 3 ಸಲ ಮುತ್ತಿಗೆಗೆ ಪ್ರಯತ್ನಿಸಿದರು ಅಲ್ವಾ. ಕೋರ್ಟ್ ರೂಲ್ ಇರೋದೇನು ಏನು, ಫ್ರೀಡಮ್ ಪಾರ್ಕ್ ಎದುರುಗಡೆ ಇದು ಹೋರಾಟ ಏನಿದೆ ಪ್ರತಿಭಟನೆ ಮಾಡಬೇಕು ಅಂತ. ಇವ್ರು ಪದೇ ಬಂದು ಮಾಡ್ತಾರಲ್ಲ, ಹಾಗಾದ್ರೆ ಇವರಿಗೇನೋ ಸಂವಿಧಾನ, ಕೋರ್ಟಿನ ಒಂದು ನ್ಯಾಯ ಅದ್ರ ಮೇಲೆ ಏನಾದರೂ ಇವರಿಗೆ ಇದಿದೆಯಾ, ಏನಾದರೂ ಗೌರವ ಇದೆಯಾ? ಆ ಥರ ನಾವು ಹೇಳ್ತೀವಿ. ನೀವು 2-3 ಸಲ ಬರೋದಾದ್ರೆ ನಾವು 30 ಸಲ ಬರುವಂತ ತಾಕತ್ತು ಬಿಜೆಪಿಗಿದೆ ಅಂತ ಹೇಳ್ತೀವಿ ನಾವು. ಆದ್ರೆ ನಾವು ಕೋರ್ಟ್ ರೂಲ್ ಏನಿದೆ ಅದನ್ನ ಅಬೈಡ್ ಮಾಡ್ತಾ ಇದ್ದೀವಿ. ಆದ್ರಿಂದಾಗಿ ನಮ್ಮ ಹೋರಾಟಗಳಲ್ಲೆಲ್ಲ ಇಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ದೀವಿ. ಆಯ್ತಾ? ಸೊ ಹೇಳೋದೊಂದು ಮಾಡೋದು ಒಂದು, ಆಚಾರ ಒಂದು, ಮಾಡೋದು ಇನ್ನೊಂದು. DC ಕಾರ್ಯಕ್ರಮದಲ್ಲಿ ಏನಾದರೂ ಮಾತಾಡಿದ್ರೆ ಅದೆಲ್ಲ ಏನು ತಪ್ಪಿಲ್ಲ, ಅದೆಲ್ಲ ಓಕೆ. ನೀವು ಕೇಳ್ತಿರೋ ಪ್ರಶ್ನೆಗೆ ನಾನು ಸ್ಪಷ್ಟವಾದ ಉತ್ತರ ಕೊಡ್ತಾ ಇದ್ದೀನಿ. ಆಯ್ತಾ? ನೀವು ನೆಕ್ಸ್ಟ್ ಪ್ರಶ್ನೆ ಕೇಳಿ, ಅದಕ್ಕೆ ಬೇಕಾದ್ರೂ ಉತ್ತರ ಕೊಡ್ತೀನಿ. ಇವ್ರು ಹೇಳಿದ್ರು. ಆದ್ರಿಂದಾಗಿ ಇವರ ನಾಲಿಗೆ ಒಂದು, ಮಾಡೋದು ಒಂದು. ಏನು ಹೇಳ್ತಾರಲ್ಲ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಇವರ ನುಡಿ ಒಂದು, ನಡೆ ಒಂದು. ಇದು ಕಾಂಗ್ರೆಸ್ ಪಕ್ಷದ 60 ವರ್ಷದ ಹಣೆ ಬರ. ಪೊಲೀಸ್